ನೀವು ಈ ವಿಧಾನದೊಳಗ ದ್ರಾಕ್ಷಿ ಸಸಿಯನ್ನ ಹಚ್ಚಲಿಲ್ಲ ಅಂದ್ರೆ 50% ಫೇಲ್ ಆಗೋ ಸಾಧ್ಯತೆ ಇರ್ತೈತಿ. ಡಾಗ್ರೇಜ್ ಸಸಿ ಹಚ್ಚಿದ ನಂತರ ಅದಕ್ಕೆ ಯಾವ ಗೊಬ್ಬರ ಬಿಟ್ರೆ ಅದ್ ಹೆಚ್ಚು ಗ್ರೋತ್ ಆಗ್ತೈತಿ. ನಮಸ್ಕಾರ ಎಲ್ಲರಿಗೂ, ನಾ ಶ್ರೀಕಾಂತ್ ಮಾತಾಡ್ತಿರೋದು. ಇವತ್ತಿನ ವಿಷಯ ಏನಪ್ಪಾ ಅಂದ್ರ, ಹೋದ ವಿಡಿಯೋದೊಳಗ ಈ ದ್ರಾಕ್ಷಿಗಿ ಯಾವ ರೀತಿ ಪೈಪ್ಲೈನ್ ಮಾಡೋದು ಅಂತ ನೋಡಿದ್ದೀವಿ. ಈ ವಿಡಿಯೋದೊಳಗ ಡಾಗ್ರೇಜ್ ಸಸಿ ಯಾವ ರೀತಿ ಹಚ್ಬೇಕು, ಅದನ್ನ ಯಾವ ವಿಧಾನದೊಳಗ ಹಚ್ಚಿದ್ರ ಅದು ಫೇಲ್ ಆಗುದಲ್ಲ, ಸೆಟ್ ಆಗ್ತೈತಿ. ಮತ್ತ ಯಾವ ರೀತಿ ಮಾಡಿದ್ರೆ ನಾವು ಫೇಲ್ ಆಗ್ತೈತಿ, ಯಾವ ರೀತಿ ಮಾಡಿದ್ರೆ ಅದು ಸೆಟ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಇವತ್ತ ವಿಡಿಯೋ ನೋಡೋಣ ಬರ್ರಿ. ಡಾಗ್ರೇಜ್ಗ ಯಾವ ಗೊಬ್ಬರ ಹಾಕಿದ್ರೆ ಅದು ಹೆಚ್ಚು ಗ್ರೋತ್ ಆಗ್ತೈತಿ, ಸೆಟ್ ಆಗೋದ್ರ ಜೊತೆಗೆ ಮತ್ತ ಗ್ರೋತ್ನು ಆಗ್ಬೇಕು. ಆ ರೀತಿ ಗೊಬ್ಬರ ನಾನ್ ನಿಮ್ಗೆ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡ್ರಿ, ಲಾಸ್ಟಿಗೆ ನಾ ಅದ್ರ ಬಗ್ಗೆ ಹೇಳ್ತನು. ಮತ್ತ ಯಾರು ಸಬ್ಸ್ಕ್ರೈಬ್ ಮಾಡ್ಲಾರದ ವಿಡಿಯೋ ನೋಡ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ ನಮ್ ವಿಡಿಯೋನ ನೋಡ್ರಿ. ಬಹಳ ಇಂಪಾರ್ಟೆಂಟ್ ಐತಿ ವಿಡಿಯೋ. ನೀವು ಒಂದ್ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿದ್ರೆನ ನಿಮ್ಗದು ಪರಿಪೂರ್ಣ ಮಾಹಿತಿ ಸಿಗೋದು. ಇನ್ನ ಡಾಗ್ರೇಜ್ ಹಚ್ಚು ಪ್ರೊಸೆಸ್ ಯಾವ ರೀತಿ ನೋಡ್ಕೊಂಡ್ ಬರ್ರಿ. ಹೊಲ ನೆಲದಾಗ ಹಚ್ಚಾಕ್ ಹೋಗ್ಬೇಡ್ರಿ ಡಾಗ್ರೇಜ್. ನೀವು ಡಾಗ್ರೇಜ್ ಹಚ್ಚೋಕ್ಕಿಂತ ಮೊದಲ ಅದಕ್ಕ ಡ್ರಿಪ್ ಎಳ್ಕೊಂಡ ನೀರ್ ಕೊಡ್ರಿ. ಮೊದಲ ನೀರ್ ಕೊಟ್ಟ ನಂತರ ಪೂರ ಹಸಿ ಆಗಿರತೈತ್ಲೆ, ಹಸಿ ಒಳಗ ಡಾಗ್ರೇಜ್ ಹಚ್ಬೇಕು. ಆ ಡಾಗ್ರೇಜ್ ಯಾವ ರೀತಿ ಹಚ್ಚದಪ್ಪಾ ಅಂದ್ರ, ನೀವು ಡಾಗ್ರೇಜ್ನ ಇವತ್ತು ಬೆಳಿಗ್ಗೆ ನೀವು ಡಾಗ್ರೇಜ್ ಹಚ್ಚೋರ್ ಇದ್ರಿ ಅಂದ್ರ ಹಿಂದಿನ ದಿನ ನೀರ್ ಹೊಡಿಬೇಕು. ಅದಕ್ಕಂದ್ರ ನೈಟ್ ಆಗಿ ನೀರ್ ಹೊಡಿಬೇಕು. ಅವತ್ತೆ ಬೆಳಿಗ್ಗೆ ನೀರ್ ಹೊಡದ್ ಅವತ್ತು ಒಯ್ಲಕ್ ಹೋಗ್ಬೇಡ್ರಿ. ಯಾಕಂದ್ರ ರಾಡಿ ಇರ್ತೈತಲ್ಲ, ರಾಡಿ ಆಗಿ ಹೋಗ್ಬಿಡತಲ್ಲ ನೀವು ಪಾಕೆಟ್ ಹರಿನ. ಅದಕ್ಕ ಅಟ ಸ್ವಲ್ಪ ಹಸಿ ಮಣ್ಣ ಇರ್ಬೇಕು. ಅದ್ರ ಸಲುವಾಗಿ ನೈಟ್ ನೀರ್ ಹೊಡೆದಿಡ್ರಿ, ಬೆಳಿಗ್ಗೆ ಏನಂತ್ರ ಹಚ್ಚ್ರಿ. ಈಗ ಡಾಗ್ರೇಜ್ ಯಾವ ರೀತಿ ಹಚ್ಚದಪ್ಪಾ ಅಂದ್ರ, ಅದ ನೀವು ಗೂಟ ಕೇಜಿ ಇಟ್ಕೋಬೇಕು. ಕಟ್ಟಿಗಿ ಗೂಟ ನೀವು ಅದ ಅಲೈನ್ಮೆಂಟ್ ಹಾಕಿದ್ ಬಳಕ ಅವಕ್ಕ ಮಾಡಿಟ್ಟಿರ್ತಾರ ಗೂಟ ರೆಡಿ. ಅದ ಗೂಟ ತಗೊಂಡ ಅದನ್ನ ತೂತ್ ತೆಗಿಬೇಕು. ಕಟ್ಟಿಗಿಲೇನ ತೂತ್ ತೆಗಿಬೇಕು. ಆದ್ರೂ ನಿಮ್ಮ ಡಾಗ್ರೇಜ್ ಸೈಜ್ ಎಷ್ಟ ಇರ್ತೈತ್ಲೆ ಅಷ್ಟ ತೂತ್ ತಕ್ಕೋಬೇಕು. ಅಲ್ಲಿ ಅದ ಅಗಲ ಮತ್ತ ಅದು ಗುಮ, ಡಾಗ್ರೇಜ್ ಸಸಿ ಎಷ್ಟ ಇರ್ತೈತ್ಲೆ ಅಷ್ಟ ನೀವು ಅದನ್ನ ತೂತ್ ತಕ್ಕೋಬೇಕು. ಬಡಗ ಸಿಕ್ಕಾಪಟ್ಟೆ ಹಡ್ಡಿ ಅಗಲ್ ಮಾಡ್ಕೊಂಡು ಅದ್ ಮಾಡ್ಲಕ್ ಹೋಗ್ಬೇಡ್ರಿ. ಹಂಗಂದ್ರ ಫೇಲ್ ಆಗ್ತಾವು. ಅದಕ್ಕ ಗಾಳಿ ಆಡಬಾರದು ಬೇರಿಗೆ. ಎಷ್ಟ್ ಹಾತಿ ತೆಗದ್ ನೀವು ಎಷ್ಟ್ ಅದನ್ನ ಪ್ರೆಸ್ ಮಾಡೋ ಕಿಸಿಂದ ಗಟ್ಟಿ ಕುಡಸ್ತಿರಲ್ಲ ಅಷ್ಟ ಅವು ಫೇಲ್ ಆಗುದಿಲ್ಲ. ನೀವು ಬಡಗಿಲ್ ಹಡ್ಡಿ ಅದನ್ನ ಹಚ್ಚಿದ್ರ ಅಂದ್ರ ಪೂರ್ತಿ 90% ಫೇಲ್ ಆಗುವಂತ ಸಾಧ್ಯತೆ ಇರ್ತೈತಿ. ಅದ್ರ ಸಲುವಾಗಿ ತೂತ್ ತಕ್ಕೋರಿ. ತೂತ್ ತಕ್ಕೋ ಕಿಸಿಂದ ಅದ್ರಾಗ ಅದನ್ನ ಮುಚ್ಚಿ ಪ್ರೆಸ್ ಮಾಡಿ ಬಿಟ್ರಿ ಅಂದ್ರೆ ಏನೈತಿ, ಅದು ಫೇಲ್ ಆಗುದಿಲ್ಲ. ನೀವು ಪೂರ್ತಿ 90% ಫೇಲ್ ಆಗಂಗಿಲ್ಲ. ಅದ ಎಲ್ರಿ 100ರಾಗ 1-2 ಅಷ್ಟೇ ಹೋಗ್ತಾವು. ಈ ರೀತಿ ಮಾಡ್ರಿ. ಮತ್ತ ಆ ವಗಿಗಳನ್ನ ನೀವು ಹಚ್ಚಿದಾಗ ಏನೈತಿ, ಒಳಗೊಂದ ಒಣಗತಾವು. ಒಣಗಿದ್ವು ಅಂತ ನೀವು ಒಟ್ಟ ಕಿತ್ತೊಗಿಲಕ್ ಹೋಗ್ಬೇಡ್ರಿ. ಅದ ನಿಮ್ಗ ವಿಡಿಯೋ ಫೋಟೋ ಹಾಕ್ತನ ನಿಮ್ಗ ನೋಡಕ್ರಿ. ಅಷ್ಟ ಅದು ಮುಗುಳ್ ಹೊಡದಿರ್ತೈತಿ, ಕೆಂಪ ಬಿಳಿ ಮುಗುಳ್ ಇರ್ತಾವು. ಆ ಮುಗುಳ್ನ ಕಂಡು ಅಂದ್ರ ಅದನ್ನ ನೀವು ಕಿತ್ ಹಾಕ್ಬೇಡ್ರಿ. ಮತ್ ಅದ ಜಿಗಿತೈತಿ. ಯಾಕಂದ್ರ ಮತ್ ಅವು ತುಟ್ಟಿಗಿ ಇರ್ತಾವಲ್ಲ, ಅದ್ರ ಸಂಬಂಧ ನೀವು ಕಿತ್ತು ಮತ್ತೊಂದ್ ಹಚ್ಚೋದು ಎಲ್ಲ ವೇಸ್ಟ್ ಆಗ್ಬಾರ್ದು. ಮುಗುಳ್ ಬಿಟ್ಟಿರ್ತಾವ, ಮುಗುಳ್ ಬಿಟ್ಟು ಅಂದ್ರ ಏನೈತಿ, ತಾನ ಚಿಗಿತಾವ್. ಅದ್ರ ಸಲುವಾಗಿ ಅವನ್ನ ಕಿತ್ ತೆಗಿಬೇಡ್ರಿ. ಅವ್ನ ನೋಡ್ಕೋರಿ ನೀವು, ನಾ ಫೋಟೋ ಹಾಕ್ತೇನೆ. ನಿಮ್ಗೆ ಅತಿಯಾದ ಡೌಟ್ ಇತ್ತಂದ್ರೆ ಏನ್ ಮಾಡ್ರಿ, ಸುಮ್ಮ ಅದನ್ನ ಕಿತ್ತೊಗಿಲಾರ್ದ ಅದ್ರ ಬಾಜುಕ್ ಹಚ್ಬಿಡ್ರಿ. ಅದ್ ಕಚ್ಚಿ ಒಂದ್ ಸ್ವಲ್ಪ ಬಾಜುಕ ಒಂದ್ ತೂತ್ ತಗದ ಮತ್ತೊಂದ್ ಹಚ್ಚಿ ಬಿಡ್ರಿ. ಅದ್ರ ಕಿತ್ತೊಗಿಲಕ್ ಹೋಗ್ಬೇಡ್ರಿ. 90% ಹೋಗಂಗಿಲ್ಲ, ಬಾಳ ಚಿಗದ್ ಬಿಡ್ತಾವು. ಡಾಗ್ರೇಜ್ಗ ಎಷ್ಟ್ ದಿವ್ಸಕ್ಕ ಗೊಬ್ಬರ ಕೊಡ್ಬೇಕು ಮತ್ತೆ ಯಾವ ಗೊಬ್ಬರ ಕೊಡ್ಬೇಕು ನೋಡುನು. ಯಾವ ಗೊಬ್ಬರ ಅಂದ್ರೆ ನಾ ಬಳಸಿದ್ದೇನೈತಿ, ಕೃಷ್ಣ ಬಿಸಿನೆಸ್ ಡೆವಲಪ್ಮೆಂಟ್ ರವರ ಕಾರ್ಡ್ ಮಲ್ಟಿಪ್ಲೇಯರ್ ಗೊಬ್ಬರ ಬಳಸಿನಿ. ಅದ ಗೊಬ್ಬರ ಬಿಟ್ಟ ಒಂದು ವಾರದಾಗನ ಸಿಕ್ಕಾಪಟ್ಟೆ ಗ್ರೋತ್ ಆಗ್ಯಾವ ನಮ್ಮು. ಒಟ್ಟ ಒಂದ್ ತಿಂಗಳೊಳಗ ನೋಡ್ದು ಅಷ್ಟ ಅದ ಸೆಟ್ ಆಗುದಂದ್ರ ಮ್ಯಾಗ 2 ಎಲಿ ಬಂದಾವ ನಮ್ಗ. ನಾನ್ ನಿಮ್ಗ ತೋರಿಸ್ತೀನಿ ಅದನ್ನ. ಮ್ಯಾಗ ಸೆಟ್ ಆಗುದಂದ್ರ ಮತ್ತ ಒಂದ್ ತಿಂಗಳಾಗ 2 ಎಲಿ ಬಂದಾವ. ಅಷ್ಟು ಗ್ರೋತ್ ಆಗೈತಿ. ಅದ್ರ ಸಲುವಾಗಿ ನಾ ಈ ಗೊಬ್ಬರನ್ನ ಯೂಸ್ ಮಾಡೀನಿ. ಈ ಗೊಬ್ಬರದ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಸಂಪೂರ್ಣ ಸಾವಯವಾಗಿರ್ತೈತಿ, ಸಂಪೂರ್ಣ ಆರ್ಗ್ಯಾನಿಕ್ ಆಗಿರ್ತೈತಿ. ಮತ್ತ ನೀವು ರೂಟ್ ಒಂದ ರಾಸಾಯನಿಕ ಗೊಬ್ಬರ ಕೊಡೋದಾದ್ರ ರೂಟ್ ಬೇರೆ ಕೊಡ್ತೀರಿ, NPK ಬೇರೆ ಕೊಡ್ತೀರಿ. ಇದು ಹಂಗಿಲ್ಲ, ಬರೀ ಇದೊಂದ ಗೊಬ್ಬರ ನೀವು ಅದನ್ನ ಡ್ರಿಂಚಿಂಗ್ ಮಾಡ್ಕೊಂಡ್ ಬಿಟ್ರೆ ಏನೈತಿ, ಅದ ಎಲ್ಲಾ ತರ ಕೆಲಸ ಮಾಡ್ತೈತಿ. ಇದು ರೂಟ್ನು ಸೆಟ್ ಮಾಡ್ತೈತಿ. ಇದರಿಂದನ ಹೆಚ್ಚ ಫೇಲ್ ಆಗುದಿಲ್ಲ. ನಿಮ್ ಎಲ್ರ ಒಂದ್ 20 ಫೇಲ್ ಆಗಿದ್ರ ಒಂದ್ 10 ಫೇಲ್ ಆಗ್ತಾವ. ಆ ಟೈಪ್ ಐತಿದು. ನನಗದು ಅನುಭವ ಆಗೈತಿ, ಇಲ್ಲಿ ನೋಡಿನ. ಈ ಗೊಬ್ಬರದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರ, ಮ್ಯಾಗ ನಿಮಗ ಬೆಳಿನೂ ಗ್ರೋತ್ ಮಾಡೋದಲ್ದ, ಕೆಳಗ ಭೂಮಿನ ಫಲವತ್ತತೆ ಮಾಡ್ತೈತಿ. ಆ ಟೈಪ್ ಸಿಸ್ಟಮ್ ಐತಿ. ದ್ರಾಕ್ಷಿಗಿ ಈ ಗೊಬ್ಬರ ಕೂಡ ನಾ ಯೂಸ್ ಮಾಡ್ತೇನ ಅಂದವ್ರಿಗೆ ಕೆಳಗ ಲಿಂಕ್ ಕೊಟ್ಟಿರ್ತೇನು. ಮತ್ ದ್ರಾಕ್ಷಿಗ್ ಅಷ್ಟೇ ಅಲ್ಲ, ಎಲ್ಲಾ ರೀತಿ ಬೆಳೆಗಳಿಗೆ ಇದನ್ನ ಕೊಡಬಹುದು. ನೀವು ಕೆಳಗ ನಾ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೀವು ನೋಡ್ಬೋದು. ಇಷ್ಟು ಈ ದ್ರಾಕ್ಷಿ ಬಗ್ಗೆ ಮಾಹಿತಿ ಆಗಿರ್ತೈತಿ. ನೀವು ನಾ ಮುಂದೆ ಹೊಸ ಅಪ್ಡೇಟ್ ಕೊಡ್ತಿರ್ತೇನು. ಯಾವ ಮತ್ ಹೊಸ ಏನ್ರ ತಂತ್ರಜ್ಞಾನ ಬಗ್ಗೆ ಆಗ್ಲಿ, ಅಥವಾ ಹೊಸ ದ್ರಾಕ್ಷಿ ಬಗ್ಗೆ ಆಗ್ಲಿ, ಮತ್ತ ಕೃಷಿ ಒಳಗೆ ಇನ್ನಿತರ ಏನೇನದಾವಲ್ಲ, ಎಲ್ಲಾ ತರ ಬಗ್ಗೆ ನಾನ್ ನಿಮ್ಗ ವಿಡಿಯೋಗಳ ಹಾಕ್ತಿರ್ತೇನು. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ಧನ್ಯವಾದಗಳು. ಶ್ರೀರಾಮ್.